ವೃಷಭ ರಾಶಿ ವ್ಯಾವಹಾರಿಕವಾಗಿ ಬಹಳ ಬ್ಯುಸಿ ಇರತಕ್ಕಂತಹ ತಿಂಗಳಾಗ್ತದೆ. ಪ್ರಯಾಣ ಆಗುವುದು, ಪ್ರಯಾಣದಿಂದ ಅನೇಕ ಬಗೆಯ ವ್ಯಾವಹಾರಿಕವಾಗಿರ್ತಕ್ಕಂಥ ಬಿಸ್ನೆಸ್ ಜನಗಳಿಗೆ ಹೆಚ್ಚು ಅನುಕೂಲಕರ ಅಂತಂತ ಹೇಳಿರೋದು. ಹಲವರಿಗೆ ಆಲಸ್ಯವು, ಸ್ವಲ್ಪ ಅನಾರೋಗ್ಯ ಕಾಡಲಿಕ್ಕೆ ಸಾಧ್ಯತೆ ಇದೆ. ಸಂಘ ದೋಷಗಳಿಂದ ಸ್ವಲ್ಪ ಬಳಲ್ತಕ್ಕಂಥದ್ದು. ಯಾಕಂದರೆ ಕರ್ಮದ ಭಾವದಲ್ಲಿ ರಾಹುವನ್ನು ಸೇರ್ತಕ್ಕಂತಹ ಅನೇಕ ಗ್ರಹರು, ಅದು ಸ್ವಲ್ಪ ಸಂಘ ದೋಷಗಳಿಂದ ಸ್ವಲ್ಪ ಹೊಟ್ಟೆ ಕೆಡುವುದು, ತಲೆಬಿಸಿ ಆಗುವುದು, ಅಥವಾ ಆಯಾಸ ಜಾಡ್ಯಾಲಸ್ಯಗಳಿಗೆ ನೂಗ್ತಕ್ಕಂಥದ್ದು, ವ್ಯಸನಗಳಿಗೆ ನೂಗ್ತಕ್ಕಂಥದ್ದು, ಈ ರೀತಿಯ ದೋಷಗಳು ವಿಶೇಷವಾಗಿ ಯುವಕರಿಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆಮೇಲೆ ಮೂಗು ಬಿದ್ದೋದ ಮೇಲೆ ನಾವು ಬಟ್ಟೆ ಕಟ್ಟಿಕೊಂಡಂಗೆ ಆಗಬಾರ್ದು. ಮುಂಚೆನೇ ಈ ರೀತಿಯೆಲ್ಲ ಆಗಲಿಕ್ಕೆ ಉಂಟು. ಆದಷ್ಟು ಜಾಗ್ರತೆಯಿಂದ ಇರಬೇಕು. ಹಲವು ಕಡೆ ನಾವು ನೋಡ್ತೇವೆ, ಯಾವುದ್ಯಾವುದೋ ಹೊತ್ತಲ್ಲಿ ಗಾಡಿಯಲ್ಲಿ ಹೋಗೋದು ಯುವಕರು, ಎಲ್ಲೋ ಬೀಳೋದು, ಬ್ರಿಡ್ಜಿಂದ ಬಿದ್ದು ಬಿಡೋದು, ಡಿವೈಡರ್ಗೆ ಹೊಡೆದು ಬಿಡೋದು, 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಗುದ್ದು ಬಿಡೋದು. ಇದೆಲ್ಲ ಆಗೋದು ಯಾವಾಗ? ನಮ್ಮಂಥವ್ರು ಕೊಡೋವಂಥ ಒಂದು ಎಚ್ಚರಿಕೆ ಏನಿರ್ತದೆ, ಸೂಚನೆಗಳೇನಿರುತ್ತೆ, ಅಂತಹ ಸಂದರ್ಭಗಳು ಬರ್ತದೆ ಅಂತ ಹೇಳ್ತೇವೆ. ಅದಕ್ಕೆ ವೃಷಭ ರಾಶಿಯವರು ಆದಷ್ಟು ಫೈನಾನ್ಸು, ಮಾತು, ಸಂಘ, ಏನು ತಿಂತೀರಿ, ಏನು ಕುಡಿತೀರಿ, ಯಾರೊಂದಿಗೆ ಕುಡಿತೀರಿ, ಯಾರೊಂದಿಗೆ ತಿಂತೀರಿ, ವಿಶೇಷವಾಗಿ ಯುವಕರು, ಚಿಕ್ಕ ಮಕ್ಕಳು, 12 ವರ್ಷ 14 ವರ್ಷದ ಮಕ್ಕಳೆಲ್ಲ ಇವತ್ತು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಗಮನ ವಹಿಸಬೇಕು, ಆಯಿತಾ? ವೃಷಭ ರಾಶಿಯವರು ಲಕ್ಷ್ಮೀ ನರಸಿಂಹದೇವರನ್ನು ಸ್ಮರಣೆ, ಅರ್ಚನೆ, ತುಳಸಿ ಅರ್ಚನೆ, ಅಭಿಷೇಕ ಸೇವೆ, ನಾಮಸ್ಮರಣೆ ಇದೆಲ್ಲವನ್ನು ವಿಶೇಷವಾಗಿ ಮಾಡಬೇಕು. ಮನೆಯಲ್ಲಿ ನರಸಿಂಹದೇವರ ನಾಮಸ್ಮರಣೆ ಆಗಬೇಕು. ಹರೇ ಕೃಷ್ಣ ಮಂತ್ರ ಜಪ ಆಗಬೇಕು. ಈ ಗ್ರಹಾರಿಷ್ಟಗಳೆಲ್ಲ ತನಗೆ ತಾನೇ ಕಳೆದು ಹೋಗ್ತದೆ ದೋಷಗಳ ಸಹಿತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.